ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆ ಊದಿದ 1857ರ ಮೊದಲ ಕ್ರಾಂತಿಯೊಂದಿಗೆ ಇಡೀ ದೇಶಕ್ಕೆ ಸಾಂಕೇತಿಕವಾದ ಏಕಧ್ವಜದ ಅವಶ್ಯಕತೆ ಇರುವುದನ್ನು ಬ್ರಿಟಿಷ್ ಆಡಳಿತಗಾರರು ಮನಗಂಡರು. ಹೀಗಾಗಿ ಮೊದಲ ಅಖಿಲ ಭಾರತೀಯ ಧ್ವಜ ಪಾಶ್ಚಿಮಾತ್ಯ ಮಾನದಂಡಗಳಿಗೆ ಅನುಗುಣವಾಗಿ ಅವರ ದೃಷ್ಟಿಕೋನದಲ್ಲಿದ್ದ ಭಾರತದ ಚಿಹ್ನೆಗಳನ್ನೊಳಗೊಂಡು ಬಳಕೆಗೆ ಬಂತು. 20ನೇ ಶತಮಾನದ ಆದಿಯಲ್ಲಿ 7ನೇ ಎಡ್ವರ್ಡ್ ದೇಸೀಯ ಗುರುತಿಗೆ ಮಾನ್ಯತೆ ನೀಡುವ ಕುರಿತಾಗಿ ಆಲೋಚನೆಯನ್ನು ಹೊರಗಿಡಹಿದರು. ಆದರೆ ಅಂದಿನ ವೈಸ್ರಾಯ್ ಲಾರ್ಡ್ ಕರ್ಜನ್ ಅದನ್ನು ನಿರಾಕರಿಸಿದರು. ಆಗಸ್ಟ್ 7, 1906ರಲ್ಲಿ ಸಚೇಂದ್ರ ಪ್ರಸಾದ್ ಬೋಸ್ ಹಾಗೂ ಹೇಮಚಂದ್ರ ಕನುಂಗೋ ಕಲ್ಕತ್ತಾದ ಗ್ರೀಶ್ ಉದ್ಯಾನದಲ್ಲಿ ಭಾರತೀಯರದ್ದೇ ಎನ್ನಬಹುದಾದ ಮೊದಲ ಅನಧಿಕೃತ ಧ್ವಜವನ್ನು ಆರೋಹಿಸಿದ್ರು. ಅದೇ ಕಲ್ಕತ್ತಾ ಧ್ವಜ ಅಥವಾ ವಂದೇ ಮಾತರಂ ಧ್ವಜ ಎಂದು ಹೆಸರುವಾಸಿಯಾಯಿತು. ಮುಂದೆ ಅದೇ ಧಾಟಿಯ ವಿವಿಧ ಬಾವುಟಗಳು ರೂಪು ತಳೆಯತೊಡಗಿದವು. 1916ರಲ್ಲಿ ಅಖಿಲ ಭಾರತ ಹೋಮ್ ರೂಲ್ ಲೀಗ್ ಚಳವಳಿಯ ಕಾಲಕ್ಕೆ ಸಪ್ತರ್ಷಿ ಮಂಡಲ ಹಾಗೂ ಬ್ರಿಟಿಷ್ ಅಧಿಪತ್ಯಗಳೆರಡನ್ನೂ ಸೂಚಿಸುವ ಧ್ವಜ ಚಾಲನೆಗೆ ಬಂತು. ಮೊದಲ ಬಾರಿಗೆ ಧ್ವಜವೊಂದು ಬ್ರಿಟಿಷರ ಕಾನೂನಿನ ಕೆಂಗಣ್ಣಿಗೆ ಗುರಿಯಾಗಿ ಕೊಯಂಬತ್ತೂರ್ನ ನ್ಯಾಯಾಧೀಶರಿಂದ ನಿಷೇಧಕ್ಕೆ ಒಳಗಾದ ಐತಿಹ್ಯ ಈ ಬಾವುಟದ್ದೇ. 1921 ಗಾಂಧೀಜಿ ಲಾಲ್ ಹನ್ಸಾಜರ ಚರಕದ ಪರಿಕಲ್ಪನೆಯಿಂದ ಪ್ರೇರಿತರಾಗಿ ಹಿಂದೂ ಮುಸ್ಲಿಮರ ಬಾಂಧವ್ಯಕ್ಕೆ ಸಾಂಕೇತಿಕವಾದ ಧ್ವಜವೊಂದನ್ನು ರೂಪಿಸಲು ವೆಂಕಯ್ಯ ಅವರನ್ನು ಕೋರಿದರು. ಇತರೆ ಧರ್ಮಗಳನ್ನು ಒಳಪಡಿಸಬೇಕಾದ ಅನಿವಾರ್ಯತೆ ಮನಗಂಡ ಮಹಾತ್ಮ ಬಿಳಿ ಬಣ್ಣವನ್ನು ಸೇರ್ಪಡಿಸಿ ಒಂದು ಧರ್ಮಾತೀತ ಜಾತ್ಯತೀತ ಧ್ವಜಕ್ಕೆ ಅಡಿಗಲ್ಲಾದರು. 1923ರ ಏಪ್ರಿಲ್ 13 ನಾಗ್ಪುರದ ಕೆಲವು ಕಾಂಗ್ರೆಸ್ಸಿಗರು ಜಲಿಯನ್ ವಾಲಾಬಾಗ್ ದುರಂತದ ಚಿರಸ್ಮರಣೆಗಾಗಿ ವೆಂಕಯ್ಯ ಅವರ ಸ್ವರಾಜ್ಯ ಧ್ವಜಾರೋಹಣ ಮಾಡಿದರು. ಕಟಿಪಿಟಿಗಳ ಬಳಿಕ 5 ಹೋರಾಟಗಾರರನ್ನ ಪೊಲೀಸರು ಬಂಧಿಸಿದರು. 1923 ಮೇ 1 ಧ್ವಜ ಸತ್ಯಾಗ್ರಹಕ್ಕೆ ಜಮ್ನಾಲಾಲ್ ಬಜಾಜ್ ನಾಂದಿ ಹಾಡಿದರು. ಹಲವು ಒಡಕು ಕೆಡಕುಗಳ ನಡುವೆಯೂ ಸತ್ಯಾಗ್ರಹ ರಾಷ್ಟ್ರಪ್ರೇಮಿಗಳನ್ನ ಒಗ್ಗೂಡಿಸುವಲ್ಲಿ ತಕ್ಕ ಮಟ್ಟಿಗೆ ಸಫಲವಾಯಿತು. 1931 ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಧ್ವಜವನ್ನ ಅಧಿಕೃತ ರಾಷ್ಟ್ರಧ್ವಜ ಎಂದು ಘೋಷಿಸಲಾಯಿತು. 1947 ಜೂನ್ 23 ರಾಜೇಂದ್ರ ಪ್ರಸಾದ್, ಅಬುಲ್ ಕಲಾಂ ಆಜಾದ್, ಸರೋಜಿನಿ ನಾಯ್ಡು, ಸಿ ರಾಜಗೋಪಾಲಾಚಾರಿ, ಕೆಎಂ ಮುನ್ಷಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಳಗೊಂಡ ರಾಷ್ಟ್ರ ಧ್ವಜದ ಆಯ್ಕೆ ಸಮಿತಿ ರಚನೆಯಾಯಿತು. 22 ಜುಲೈ 1947 ಸೂಕ್ತ ಮಾರ್ಪಾಡುಗಳೊಂದಿಗೆ ಸ್ವರಾಜ್ಯ ಧ್ವಜ ತ್ರಿವರ್ಣ ಧ್ವಜವಾಗಿ ನಮ್ಮ ದೇಶದ ಐಕ್ಯತೆಯ ಪ್ರತಿಬಿಂಬ ರೂಪದ ಧ್ವಜವಾಗಿ ರೂಪ ತಾಳಿತು. ಸಂವಿಧಾನದ ಅಂಗೀಕಾರದೊಂದಿಗೆ 26 ಜನವರಿ 1950ಕ್ಕೆ ತಿರಂಗ ಭಾರತದ ಗಣರಾಜ್ಯದ ರಾಷ್ಟ್ರ ಧ್ವಜವಾಗಿ ಮಾನ್ಯವಾಯಿತು.